ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಇಂದು ನಾವು ಕ್ರೈಸ್ತ ವಿಶ್ವಾಸದ ಅತ್ಯಂತ ಪವಿತ್ರವಾದ ಘಟನೆಯಾದ ಕಲ್ವಾರಿಯ ಶಿಲುಬೆಯ ಮೇಲೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನುಡಿದ 7 ಅಮೂಲ್ಯವಾದ ಮಾತುಗಳನ್ನು ಧ್ಯಾನಿಸುತ್ತಿದ್ದೇವೆ. ಪ್ರೀತಿಯ ದೇವಜನರೇ, ಇಲ್ಲಿಯವರೆಗೆ ನಾವು ಶಿಲುಬೆಯ 6 ಅಮೂಲ್ಯವಾದ ಮಾತುಗಳನ್ನು ಧ್ಯಾನಿಸಿದ್ದೇವೆ. ಒಂದು ವೇಳೆ ಈ ವಿಡಿಯೋನ ಮಾತ್ರ ವಾಚ್ ಮಾಡ್ತಾ ಇರೋದಾದರೆ ಇತರ ಲಿಂಕ್ಗಳನ್ನು ಯೇಸು ಸ್ವಾಮಿಯವರು ನುಡಿದ 7 ಮಾತುಗಳು ಸಹ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ನೋಡಿ ದೈವಿಕ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಯೇಸು ಸ್ವಾಮಿ ನುಡಿದ ಮೊದಲ ಮಾತಿನಲ್ಲಿ ಒಂದು ಕ್ಷಮೆಯ ಸಂದೇಶವನ್ನು ಕೊಟ್ಟರು. ಹೇಳಿದರು, ತಂದೆಯೇ, ಅವರಿಗೆ ಕ್ಷಮಿಸು. 2ನೆಯ ಮಾತಿನಲ್ಲಿ ಒಂದು ರಕ್ಷಣೆಯ ವಾಗ್ದಾನ, ಈ ಹೊತ್ತು ನನ್ನ ಸಂಗಡ ಪರದೇಶಿನಲ್ಲಿರುವೆ ಎಂಬುದಾಗಿ ಹೇಳಿದರು. 3ನೆಯ ಮಾತಿನಲ್ಲಿ ತಾಯಿಯ ಬಗ್ಗೆ ಕಾಳಜಿಯನ್ನು ತೋರಿಸಿದರು. 4ನೆಯ ಮಾತಿನಲ್ಲಿ ಲೋಕದ ಪಾಪದ ಭಾರವನ್ನು ಹೊತ್ತು ಕೂಗಿದರು. 5ನೆಯ ಮಾತಿನಲ್ಲಿ ನನಗೆ ದಾಹವಾಗಿದೆ ಎಂಬುದಾಗಿ ತಮ್ಮ ಮಾನವೀಯ ನೋವನ್ನು ವ್ಯಕ್ತಪಡಿಸಿದರು. 6ನೆಯ ಮಾತಿನಲ್ಲಿ ಮುಗಿಯಿತು ಎಂಬುದಾಗಿ ಅಥವಾ ತೀರಿತು ಎಂದು ರಕ್ಷಣೆಯ ಕಾರ್ಯವನ್ನು ಪೂರ್ಣಗೊಳಿಸಿದರು. ಇದೀಗ ನಾವು ಶಿಲುಬೆಯ ಕೊನೆಯ ಅಂತಿಮ ಮಾತಿನ ಕಡೆಗೆ ಬಂದಿದ್ದೇವೆ. ಯೇಸು ಸ್ವಾಮಿ ತನ್ನ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸಿದ ನಂತರ ತನ್ನ ಆತ್ಮವನ್ನು ತಂದೆಯಾದ ದೇವರಿಗೆ ಒಪ್ಪಿಸುತ್ತಾ ಒಂದು ಮಹತ್ವದ ಅಂತಿಮ ಮಾತನ್ನು ನುಡಿದರು. ಲೂಕನ ಬರೆದ ಸುವಾರ್ತೆ 23:46 ವಚನ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ತಂದೆಯೇ, ನಿನ್ನ ಕೈಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ ಎಂದು ಹೇಳುವ ಈ ಮಾತು ಪೂರ್ಣವಾಗಿ ನಂಬಲರ್ಹವಾದ ಸಮರ್ಪಣೆಯ ಒಂದು ಮಾತಾಗಿದೆ. ನಿನ್ನ ಕೈಗಳಲ್ಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ. ಅಂದರೆ ಯೇಸು ಸ್ವಾಮಿ ಹೇಳಿದ ಒಂದು ಮಾತು ನಿಮಗೆ ನೆನಪಿದೆಯಾ? ತಂದೆಯ ಕೈ ಒಳಗಿಂದ ಯಾರು ಕಸಕೊಳ್ಳಲಾರರು ಎಂಬಂಥ ಒಂದು ನಂಬಿಕೆ. ಆ ಮಾತನ್ನು ನುಡಿದರು. ಏಕೆಂದರೆ ದೇವರು ತಮ್ಮ ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಹಳೆ ಒಡಂಬಡಿಕೆಯ ಭಕ್ತರು ರಾತ್ರಿಯ ವೇಳೆಗಳಲ್ಲಿ ಕುಟುಂಬ ಪ್ರಾರ್ಥನೆ ಮಾಡುವಾಗ ಅವರು ಹೇಳುತ್ತಿದ್ದಂಥ ಒಂದು ಮಾತು, ತಂದೆಯೇ, ನಿನ್ನ ಕೈಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿ ಕೊಡುತ್ತೇವೆ ಎಂಬುದಾಗಿ ಹೇಳಿ ನಿದ್ರಿಸ್ತಾ ಇದ್ರಂತೆ. ಅರಸನಾದ ದಾವೀದನು ಕೂಡ ಒಂದು ಕೀರ್ತನೆಯಲ್ಲಿ ಹೇಳುತ್ತಾನೆ, ನೀನೇ ನನಗೆ ಆಧಾರವಲ್ಲವೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ. ನೋಡ್ರಿ, ಸ್ತೋತ್ರ, ರಾತ್ರಿಯಲ್ಲಿ ನಿದ್ರಿಸುವ ಮೊದಲು ಒಂದು ನಂಬಿಕೆಯ ಪ್ರಾರ್ಥನೆಯನ್ನು ಹೀಗೆ ಮಾಡುತ್ತಿದ್ದರು. ಒಂದು ವೇಳೆ ನಾವು ಹೀಗೆ ಯೋಚನೆ ಮಾಡಬಹುದು, ಯೇಸು ಸ್ವಾಮಿಯವರ ತಾಯಿಯಾದ ಮರಿಯಳು ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗ ಇವೆಲ್ಲವನ್ನ ಹೇಳಿಕೊಟ್ಟಿರಬಹುದು. ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು ಎಂಬುದಾಗಿ ದಾವೀದನು ಹೇಳುತ್ತಾನೆ. ನೋಡ್ರಿ, ಹಾಗಾದರೆ ನಮಗಿರುವಂಥ ಆ ನಂಬಿಕೆ ಅದು ಸ್ಥಿರವಾದದ್ರಿ. ಆ ನಂಬಿಕೆಯ ಒಂದು ಮಾತನ್ನು ಒಂದು ಸ್ತೋತ್ರ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನೋಡ್ರಿ, ಕೆಲವು ವರ್ಷಗಳ ಹಿಂದೆ ಒಬ್ಬ ಸುವಾರ್ತಿಕನು ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಗೆ ಸುವಾರ್ತೆ ಸಾರಲು ಹೋದರು. ಅವರ ಹೆಸರು ಎಬಿನೇಜರ್ ಪುಟಿನ್ ಎಂಬುದಾಗಿ. ಅವರು ದೇವರಿಗೋಸ್ಕರ ಬಹಳ ಆಸಕ್ತಿ ಉಳ್ಳವರಾಗಿದ್ದರು. ಕೂಟ ಮುಗಿದ ಮೇಲೆ ತಮ್ಮ ಡೇರೆಯನ್ನು ಸ್ತೋತ್ರ ತಾವೇ ಮಡಿಚುವಂತೆ ಆ ದಿನಗಳಲ್ಲಿ ಅವರು ಅದನ್ನು ಸಿದ್ಧಪಡಿಸಿದ್ದರು. ಆ ಸಂದರ್ಭದಲ್ಲಿ ಒಬ್ಬ ಯೌವನಸ್ಥನು ಬಂದು ಹೇಳುತ್ತಿದ್ದಾನೆ, ಅಯ್ಯನವರೇ, ನಾನು ರಕ್ಷಿಸಬೇಕಾದರೆ ಏನು ಮಾಡಬೇಕು? ಆಗ ಅವರು ಹೇಳಿದರು, ಎಲ್ಲ ಡೇರೆಯ ಗೂಟಗಳನ್ನು ನೆಲದಿಂದ ಕೀಳುತ್ತಾ ಇದ್ದರು. ಅವನನ್ನು ನೋಡಿ ಹೇಳ್ತಾರೆ, ಯೌವನಸ್ಥನೇ, ನೀನು ಬಹಳ ತಡವಾಗಿ ಬಂದಿದ್ದೀಯ. ಆ ಯೌವನಸ್ಥ ಬಹಳ ಆಶ್ಚರ್ಯಚಕಿತನಾಗಿ ಕೇಳಿದ,
ಇಲ್ಲ ನಾನು ಕೂಟ ಮುಗಿದು ಹೋಗದೆ ತಡವಾಗಿ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದೀರ. ಹಾಗಲ್ಲ. ಅವ್ರು ಹೇಳಿದರು, ಇಲ್ಲ ರಕ್ಷಿಸಬೇಕಾದ್ರೆ ಏನು ಮಾಡಬೇಕಂತ ಕೇಳ್ತಾ ಇದೆಯಲ್ಲಪ್ಪ. ಇದಕ್ಕೆ ಉತ್ತರ 2000 ವರ್ಷಗಳ ಹಿಂದೆಯೇ ಹೇಳಲ್ಪಟ್ಟಿದೆ. ಏನು? ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಈಗ ನೀನು ಮಾಡಬೇಕಾಗಿದ್ದು ಸುಮ್ಮನೆ ನಂಬಿಕೆಯಿಂದ ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ನಾವು ಪಾಪಿಯಿಂದ ಒಪ್ಪಿಕೊಂಡು ಸ್ತೋತ್ರ ರಕ್ಷಕನಾದ ಯೇಸುವನ್ನು ನಂಬಬೇಕು. ಅವನಿಗೆ ಅರ್ಥವಾಯಿತು. ಆ ಸಂದರ್ಭದಲ್ಲಿ ಅವನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ. ನೋಡ್ರಿ, ನಾವು ಮಾಡಬೇಕಾದದ್ದು ಇಷ್ಟೇ. ಅದನ್ನೇ ಆ ಸೇವಕರು ಅವರಿಗೆ ಹೇಳಿದ್ದು. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು. ಯೇಸು ಕ್ರಿಸ್ತನೊಬ್ಬನನ್ನೇ ರಕ್ಷಕನೆಂದು ತಿಳಿದುಕೊಳ್ಳಬೇಕು. ಕಲ್ವಾರಿಯ ಶಿಲುಬೆಯ ಮೇಲೆ ಇದು ತೀರಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಹಾಗೆ ನಾವು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡುವಾಗ ಆಗ ನಾವು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇವೆ. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ತಂದೆಯೇ ನಿನ್ನ ಕೈಗಳಿಗೆ ನನ್ನ ಆತ್ಮವನ್ನು ಒಪ್ಪಿಸುತ್ತೇನೆ. ಈ ಮಾತಿನಿಂದ ನಾವು ಕಲಿಯಬಹುದಾದಂಥ ಪಾಠಗಳು ಏನು? ಒಂದು ಪುತ್ರತ್ವದ ಪಾಠ, ಸಂಶಿಪ್. ಇಲ್ಲಿ ನಾವು ಗಮನಿಸುವ ಮೊದಲ ಪದ ನೋಡ್ರಲ್ಲಿ ತಂದೆಯೇ. ಯೇಸು ಸ್ವಾಮಿಯವರು ತಮ್ಮ ಅತ್ಯಂತ ನೋವಿನ ಸಮಯದಲ್ಲಿ, ಆ ವೇದನೆಯ ಸಮಯದಲ್ಲಿ ಅವರು ಎಲ್ಲಿ ಹೋಗಲಿಲ್ಲ. ಅವರು ಆರಂಭಿಸಿದ್ದು ತಂದೆಯೇ ಎಂಬುದಾಗಿ ಮೊದಲನೇ ಹೇಳಿಕೆ. ಅವರು ಶಿಲುಬೆಯಲ್ಲಿ 7ನೇ ಮಾತನ್ನು ನುಡಿಯುವಾಗ ಹೇಳುತ್ತಾ ಇದ್ದಾರೆ, ತಂದೆಯ ಕಡೆಗೆ ಬಂದರು. ಮಕ್ಕಳಿಗೆ ಬಿದ್ದಾಗ, ಗಾಯವಾದಾಗ, ಕಷ್ಟವಾದಾಗ ಮಕ್ಕಳು ಎಲ್ಲಿ ಬರ್ತಾರೆ? ತಂದೆಯ ಬಳಿಗೆ ಓಡಿ ಬರುತ್ತಾರೆ. ತಂದೆಯ ಬಳಿಯಲ್ಲಿ ಭದ್ರತೆ ಇದೆ ರೀ, ಆಶ್ರಯ ಇದೆ. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ತಂದೆಯೇ. ನಾವು ಕೂಡ ಕಷ್ಟದ ಸಮಯದಲ್ಲಿ ಕೆಲವೊಮ್ಮೆ ದೇವರ ಬಳಿಗೆ ಹೋಗುವುದಕ್ಕಿಂತ ಜನರ ಬಳಿಗೆ ಓಡುತ್ತೇವೆ. ದೇವರ ಸಿಂಹಾಸನದ ಕಡೆಗೆ ಹೋಗುವುದಕ್ಕಿಂತ ಫೋನ್ ಕಡೆಗೆ ಹೋಗುತ್ತೇವೆ. ನಾವು ಯಾವಾಗಲೂ ಫೋನ್ ಕಡೆ ಹೋಗಬಾರದು, ದೇವರ ಥ್ರೋನ್ ಕಡೆಗೆ ಹೋಗಬೇಕು. ನೋಡಿ, ನಮಗೊಬ್ಬ ತಂದೆ ಇದ್ದಾರೆ, ಪರಲೋಕದ ತಂದೆ. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಇಲ್ಲಿ ದೇವರ ಒಂದು ಪರಮಾಧಿಕಾರವನ್ನು ನೋಡಬೇಕು. ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಕೈಗಳಿಗೆ. ಆ ಸಮಯದವರೆಗೂ ಅನೇಕ ಜನರ ಕೈಗಳು ಯೇಸುವನ್ನು ಹಿಂಸೆ ಮಾಡಿದವು. ಕೆಲವರು ಅವರನ್ನು ಹೊಡೆದರು, ಕೆಲವರು ಚಾಟಿಯಿಂದ ಸ್ತೋತ್ರ ಹೊಡೆದರು, ಕೆಲವರು ಮುಳ್ಳಿನ ಕಿರೀಟವನ್ನು ತಲೆಗೆ ಇಟ್ಟರು. ಯಾವ ಕೈಗಳು ಅವರಿಗೆ ಸಹಾಯ ಮಾಡಲಿಲ್ಲ. ಈಗ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ತಂದೆಯೇ ನಿನ್ನ ಕೈಗಳಿಗೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ದೇವರ ಕೈಗಳಲ್ಲಿ ಭದ್ರತೆ ಇದೆ. ನಾವು ಏನು ಒಪ್ಪಿಸಬೇಕಾದರೂ ದೇವರ ಕೈಗಳಲ್ಲಿ ಒಪ್ಪಿಸಬೇಕು. ಸ್ತೋತ್ರ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದರು, ಯಾರು ನನ್ನ ಕೈಯಿಂದ ನನ್ನ ಕುರಿಗಳನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಪ್ರೀತಿಯುಳ್ಳ ದೇವ ಜನರೇ, ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳ್ರಿ, ನಾವು ದೇವರ ಕೈಗಳಲ್ಲಿದ್ದೇವೆ. ನನ್ನ ಆತ್ಮವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ ಅದರ ಅರ್ಥ ಒಂದು ಸಮರ್ಪಣೆಯ ಮನೋಭಾವ. ಆ ಗ್ರೀಕ್ ಪದದ ಅರ್ಥ ಏನಂತ ಹೇಳಿದ್ರೆ ಪೂರ್ಣವಾಗಿ ಒಪ್ಪಿಸುವುದು. ಯೇಸು ಸ್ವಾಮಿ ಹೇಳಿದ್ರು, ತಂದೆಯೇ ನಿನ್ನ ಕೈಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸುತ್ತೇನೆ, ನನ್ನ ಆತ್ಮವನ್ನು ಸಮರ್ಪಿಸುತ್ತೇನೆ. ನಮ್ಮ ಜೀವನದಲ್ಲಿ ಸಹ ಅನೇಕ ಆವರ್ತಿ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲದ ಸಮಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ನೋವಿನ ಸಮಯದಲ್ಲಿ ಹಾದು ಹೋಗುವಾಗ ನಾವು ಹೇಳಬೇಕಾದ ಒಂದು ವಿಷಯ ಇದೆ, ತಂದೆಯೇ ಇದನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇನೆ. ನಮ್ಮ ವಿವಾಹದ ಜೀವಿತದಲ್ಲಿ, ಮದುವೆಯ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ತೊಂದರೆಗಳಿರೋದಾದರೆ ಹೇಳಿ, ತಂದೆಯೇ ನನ್ನ ಕುಟುಂಬ ಜೀವಿತವನ್ನು ನಿನಗೆ ಒಪ್ಪಿಸುತ್ತೇನೆ. ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ತೊಂದರೆಗಳಿರುವುದಾದರೆ ಹೇಳ್ರಿ, ಸ್ವಾಮಿ ನನ್ನ ಜೀವನವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇನೆ. ಉದ್ಯೋಗದಲ್ಲಿ ತೊಂದರೆ ಇದೆಯಾ? ಜಸ್ಟ್ ಹೇಳ್ರಿ, ಸ್ವಾಮಿ ನಿನ್ನ ಕೈಗಳಲ್ಲಿ ನಾನು ಒಪ್ಪಿಸುತ್ತೇನೆ.
ನಿಮ್ಮ ಭವಿಷ್ಯದ ಕುರಿತಾಗಿ ಅನೇಕ ಭಯ ಕಾಡುತ್ತಿದೆಯಾ? ಹೇಳ್ರಿ, ಸ್ವಾಮಿ ನನ್ನ ಭವಿಷ್ಯತ್ತನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನೋಡ್ರಿ, ಕೆಲವು ಭಾಗಗಳನ್ನು ನಾವು ಹಾಗೆಯೇ ಹಿಡಿದುಕೊಳ್ತೇವೆ. ನಾವು ನಮಗಂತೇಳಿ ಸಪ್ರೇಟಾಗಿ ಇಟ್ಕೊಂಡಿರ್ತೇವೆ. ಕೆಲವು ಮಾತ್ರ ದೇವರು ಇದನ್ನು ಮಾತ್ರ ನೀವು ಆಳ್ವಿಕೆ ಮಾಡಿರಿ. ಹಾಗಲ್ಲ, ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಭಾಗ, ಪ್ರತಿಯೊಂದು ಕಾರ್ಯ ದೇವರು ಆಳ್ವಿಕೆ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೆ ಪೂರ್ಣವಾಗಿ ಆ ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಸ್ವಾಮಿಯವರು ಹೇಳಿದರು, ನನ್ನ ಆತ್ಮವನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನೋಡ್ರಿ, ಯೇಸು ಸ್ವಾಮಿ ಹೇಳಿದ್ರಲ್ವ, ನನ್ನ ಆತ್ಮವನ್ನು ಒಪ್ಪಿಸಿಕೊಡ್ತಾನೆ. ಸಾಧಾರಣವಾಗಿ ಶಿಲುಬೆಯಲ್ಲಿ ಅವರು ಮರಣ ಹೊಂದಿದ್ರು. ಅವರ ದೇಹ ಎಲ್ಲಿ ಹೋಗುತ್ತೆ? ಸಮಾಧಿಗೆ ಹೋಗುತ್ತೆ. ಆದರೆ ಆತ್ಮ ಇದೆ ನೋಡ್ರಿ, ಅದು ಜೀವ ಇರ್ತದೆ. ಜೀವ ಕೊಟ್ಟ ದೇವರ ಬಳಿಗೆ ಹೋಗುತ್ತದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಅದಕ್ಕೆ ನಾವು ಸಾಯುವಾಗ ನಮ್ಮ ದೇಹ ಮಣ್ಣಿಗೆ ಹೋಗಬಹುದು, ಆದರೆ ನಮ್ಮ ಆತ್ಮ ಅದು ದೇವರ ಬಳಿ ಹೋಗಬೇಕ್ರಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಆತ್ಮವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿ ಕೊಡುತ್ತೇನೆ. ಪ್ರೀತಿಯುಳ್ಳ ದೇವ ಜನರೇ, ಎಷ್ಟು ಅದ್ಭುತವಾದ ಮಾತು! ಈ 7ನೇ ಮಾತು ಹೇಳ್ತಾ ಇದ್ದಾರೆ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿ ಕೊಡುತ್ತೇನೆ. ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿಗೆ ಎಲ್ಲ ಮುಗಿಲಿಲ್ಲ. 3 ದಿನಗಳ ನಂತರ ಒಂದು ದೊಡ್ಡ ಅದ್ಭುತ ನಡೆಯಿತು. ಯೇಸು ಸ್ವಾಮಿಯವರು ಸಮಾಧಿಯಲ್ಲಿ 3 ದಿನ ಇದ್ದರು. 3 ದಿನಗಳ ತರುವಾಯ ಮೃತ್ಯುಂಜಯನಾಗಿ ಮರಣವನ್ನು ಗೆದ್ದವರಾಗಿ ಹೊರಗಡೆ ಬಂದರು. ಕ್ರೈಸ್ತ ನಂಬಿಕೆ, ಓ ಸ್ತೋತ್ರ, ಕೇವಲ ಮರಣದಲ್ಲಿ ಅವರು ಹೋಗಲಿಲ್ಲ. 3ನೆಯ ದಿನದಲ್ಲಿ ಜೀವ ಸಹಿತವಾಗಿ ಎದ್ದು ಬಂದರು. ಅವರ ಸಮಾಧಿ ಇಂದಿಗೂ ಖಾಲಿಯಾಗಿದೆ. ಆದುದರಿಂದ ನಾವು ಸ್ತೋತ್ರ, ಅದಕ್ಕೆ ನಮಗೆ ಶುಭ ಶುಕ್ರವಾರ, ದುಃಖದ ಶುಕ್ರವಾರ ಅಲ್ರಿ. ಯೇಸು ಸ್ವಾಮಿಯವರು ಸಮಾಧಿಯಲ್ಲೇ ಇದ್ದಿದ್ರೆ, ಅವರು ಎದ್ದು ಬರದೇ ಇದ್ದಿದ್ರೆ ಅದು ನಮಗೆ ದುಃಖದ ಶುಕ್ರವಾರವಾಗುತ್ತಾ ಇತ್ತು. ಆದರೆ ನಮಗೆ ದುಃಖದ ಶುಕ್ರವಾರ ಅಲ್ಲ, ಅದು ಶುಭ ಶುಕ್ರವಾರ. ಯಾಕೆಂದರೆ 3ನೆಯ ದಿನದಲ್ಲಿ ಅವರು ಎದ್ದು ಬಂದರು. ಈ 7ನೆಯ ಮಾತಿನಲ್ಲಿ ಯೇಸು ಸ್ವಾಮಿ ಹೇಗೆ ನನ್ನ ಆತ್ಮವನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡ್ತೇನೆಂಬುದಾಗಿ ಹೇಳಿದ್ರು, ಅದೇ ವಿಧದಲ್ಲಿ ನಮ್ಮ ಆತ್ಮವನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. 1 ನಿಮಿಷ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ, ಹಲ್ಲೆಲೂಯ. ಕರ್ತನೇ, ನಿಮ್ಮ ಕೊನೆಯ ಮಾತುಗಳನ್ನು ಈ ದಿನ ಧ್ಯಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಟು ಗಾಡ್. ಹಾಲೆಲೂಯ. ಕರ್ತನೇ, ಈ ಸಮಯದಲ್ಲಿ ನಮ್ಮ ಆತ್ಮವನ್ನು ಸಹ ನಿಮ್ಮ ಕೈಗಳಲ್ಲಿ ಒಪ್ಪಿಸುತ್ತೇವೆ. ನಮ್ಮ ಕುಟುಂಬವನ್ನು, ನಮ್ಮ ಕೆಲಸವನ್ನು, ಈ ಲೋಕದ ಯಾತ್ರೆಯಲ್ಲಿ ನಮಗೆ ಕೊಟ್ಟಿರುವ ಎಲ್ಲ ಸಂಗತಿಗಳನ್ನು ತಿರುಗಿ ಇನ್ನೊಂದು ಸಾರಿ ನಿಮ್ಮ ಕೈಗಳಲ್ಲೇ ಒಪ್ಪಿಸಿಕೊಡ್ತೇವೆ. ನೀವು ಆಳ್ವಿಕೆ ಮಾಡಿರಿ, ದೊಡ್ಡ ಕಾರ್ಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಹೇಗೆ ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಸ್ವಾಮಿಯವರು ತಮ್ಮ ಆತ್ಮವನ್ನು ಒಪ್ಪಿಸಿಕೊಟ್ಟರು, ಅದೇ ಥರ ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ನಮ್ಮ ರಕ್ಷಕನಾದ ಕರ್ತನಾದ ಯೇಸುವಿಗೆ ಒಪ್ಪಿಸಿಕೊಟ್ಟು ಜೀವಿಸೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ,
ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.